ನಮಸ್ಕಾರ ಮಾಡ್ತಾ ಮೊದಲ ಹೆಜ್ಜೆ ಇಟ್ಟ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ನಾನು ಖುಷಿಯಾಗೋದು ಏನು ಅಂದರೆ ನಿತ್ಯನೇ ಕೆಲವು ವರ್ಷಗಳ ಹಿಂದೆ 1979-80ರಲ್ಲಿ ಅಂತ ಕಾಣುತ್ತೆ ನಾನು ಒಬ್ಬ ನಟನಾಗಬೇಕು ಅಂತ ಆಸೆ ಪಟ್ಟವನು. ಆದರೆ ಆ ದಿನಗಳಲ್ಲಿ ನನಗೆ ನಾಗಭರಣ ಸರ್ಕಾರ ಒಬ್ಬ ಗುರು ಸಿಗಲಿಲ್ಲ ನನಗೆ. ಆಗ ಗಾಂಧಿನಗರದಲ್ಲಿ ನಟ ನಟಿಯರು ಬೇಕಾಗಿದ್ದಾರೆ ಅಂತಂದಾಗ ಅವ್ರು ನೋಡ್ಕೊಂಡು ಹೋಗುವ ಒಂದು ಚಟ ಇತ್ತು ನನಗೆ. ಮತ್ತು ಮೋಸನೂ ಹೋಗಿದ್ದೀನಿ. ಆ ಮೋಸ ಆದ ಕಾರಣ ನಾನು ಬೇರೆ ಒಂದು ದಾರಿ ಇದೆ, ಅಂದರೆ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಮತ್ತೆ ಇದೇ ಥರ ಒಂದು ಶಾಲೆ ಅಲ್ಲಿ ಹೋಗಿ ಸಿನಿಮಾಟೋಗ್ರಫಿ ಮಾಡಿ ಟೆಕ್ನಿಕಲ್ ಆಗಿ ಏನಾದ್ರು ಮಾಡಿಕೊಂಡ್ರೆ ಮತ್ತೆ ಕ್ಯಾಮ್ರಾ ಮುಂದೆ ಬಂದು ನಿಲ್ಬೋದು ಅನ್ನೋ ಕಾರಣಕ್ಕೆ ಸಿನಿಮಾಟೋಗ್ರಫಿ ಬಂದಿತ್ತು. ಮೂಲತಃ ನಾನು ನಟನ ಆಗಬೇಕು ಅಂತ ಬಂದಿತ್ತು. ಗೊತ್ತಿಲ್ಲ ಸರ್. ಸೊ ಆ ಆಸೆ ಈಡೇರಿತು. ಕೆಲವು ವರ್ಷಗಳ ಹಿಂದೆ ಉಲ್ಟಾ ಪಲ್ಟಾ ಅನ್ನೋ ಸಿನಿಮಾ ನಮ್ಮ ಸ್ನೇಹಿತರ ಜೊತೆ ಸೇರ್ಕೊಂಡು ನಾನು ಪ್ರೊಡ್ಯೂಸ್ ಮಾಡಿದೆ ಮತ್ತು ಸಿನಿಮಾಟೋಗ್ರಫಿನೂ ಕೆಲಸ ಮಾಡಿದೆ. ಅದ ಸಕ್ಸಸ್ ಆದ ನಂತರ ಅದೇ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ತಮಿಳಲ್ಲಿ ಇದನ್ನು ಪ್ರೊಡ್ಯೂಸ್ ಮಾಡೋಣ ಅಂತಂದಾಗ ಆ ತಮಿಳಲ್ಲಿ ನಾನು ಆ್ಯಕ್ಟ್ ಮಾಡಿದೆ. ತಮಿಳಲ್ಲಿ ಡಬಲ್ ರೋಲ್ ರಮೇಶ್ ಮಾಡಿದೆ, ಡಬಲ್ ರೋಲ್ ಆ್ಯಕ್ಟ್ ಮಾಡಿದೆ ಮತ್ತು ಡೈರೆಕ್ಟ್ರು ಮಾಡಿದೆ. ಸೊ 2-3 ಕೆಲಸ ಮಾಡೋದಿದ್ದಿಲ್ಲ, ಅದು ಯಾರಿಗೂ ಬೇಡ, ಮಾಡಬಾರ್ದು. ಸೊ ಒಂದು ಕೆಲಸ ಮಾಡಬೇಕಾದ್ರೆ ಒಂದೇ ಕೆಲಸ ಮಾಡಬೇಕು, ಮತ್ತೊಂದು ಕೆಲಸ ಮಾಡಬಾರ್ದು. ಯಾಕಂದರೆ ನಾವೇನು ಆ್ಯಕ್ಟ್ ಮಾಡ್ತೀವಿ ಅನ್ನೋದು ನಮ್ಮ ಮುಖ ನಾವು ನೋಡೋದಕ್ಕಾಗೋದಿಲ್ಲ. ನಾವು ಅಂದ್ಕೊಳ್ತೀವಿ ಈ ಥರ ಭಾವನೆಗಳು ಈ ಥರ ಬಂದರೆ ಚೆನ್ನಾಗಿರುತ್ತೆ ಅಂತ. ಒಬ್ಬ ಡೈರೆಕ್ಟರ್ ನಮಗಾಗಿ ಒಬ್ಬ ಡೈರೆಕ್ಟರ್ ಆ ಕಡೆ ಬೇಕು. ಸೊ ಆ ಥರ ಒಬ್ಬ ಡೈರೆಕ್ಟರ್ ನಮ್ಮ ಕಣ್ಮುಂದೆ ಇದ್ದಾಗ ನಾವು ಏನು ಸರಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ವೋ ಇಲ್ವೋ, ನಾವು ನಮ್ಮ ಭಾವನೆಗಳು ಕರೆಕ್ಟಾಗಿ ಬರ್ತಿದೆಯೋ ಆ ಪಾತ್ರಕ್ಕೆ, ಆ ಸನ್ನಿವೇಶಕ್ಕೆ ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ. ಸೊ ಆ ಥರ ಒಂದು ಪ್ರಯತ್ನ ಪಟ್ಟೆ ಮತ್ತು ಸಕ್ಸಸ್ ಆಯಿತು. ಅಟ್ ದ ಸೇಮ್ ಟೈಮ್ ಕಷ್ಟನೂ ಆಯಿತು. ಸೊ ನನಗನ್ಸೋದೇನಂತಂದರೆ ರೀಸೆಂಟಾಗಿ ಕೆಲವು ಸಿನಿಮಾಟೋಗ್ರಫಿ ಮತ್ತು ಡೈರೆಕ್ಷನ್ ಎರಡೂ ಮಾಡ್ತಿದ್ದೆ. ಆಗ ನನಗಾಗ್ತಿದ್ದ ಮೊದಲ ಏನಂತಂದರೆ ಫ್ರೇಮಿಂಗ್, ಅಂದರೆ ಕಂಪೋಸಿಷನ್ ಮಾಡೋದಾ, ಲೈಟಿಂಗ್ ಅಂತೂ ಮಾಡಿಬಿಡ್ತೀವಿ, ನಂತರ ಕಂಪೋಸಿಷನ್ ಮಾಡಬೇಕು. ಕಂಪೋಸಿಷನ್ ನೋಡೋದಾ ಇಲ್ಲ ಆ್ಯಕ್ಟರ್ನ ಆ್ಯಕ್ಟಿಂಗ್ ನೋಡೋದಾ, ಇದು ಅತಿ ದೊಡ್ಡ ಒಂದು ಸವಾಲಾಗಿರುತ್ತೆ. ಎರಡೆರಡು ಕೆಲಸ ಮಾಡಿ ಮತ್ತು ಅದೊಂದು ಓಕೆ ಮಾನಿಟರ್ ಇರುತ್ತೆ, ಟೇಕ್ನ ನಂತರ ಮಾನಿಟರ್ ಇರುತ್ತೆ ನೋಡೋದಕ್ಕೆ. ಬಟ್ ಆ ಥರದ್ದೊಂದು ಪ್ರಯತ್ನಗಳ ಸಾಹಸಕ್ಕೆ ಆಗಾಗ ಕೈ ಆಗ್ತಾ ಇರ್ತೀನಿ. ಆ ಥರದ್ದೇ ಒಂದು ಪ್ರಯತ್ನದಲ್ಲಿ ರೀಸೆಂಟಾಗಿ ನನ್ನ ಒಂದು ಸಣ್ಣ ಆಸೆನ ಈಡೇರಿಸೋಕ್ಕೆ ನಾಗಭರಣ ಸರ್ ಸಹಾಯ ಮಾಡಿದರು ಅಂತ ಹೇಳ್ಬೋದು. ನಾನು ಅವರ ಒಂದು ಸ್ಟೂಡೆಂಟ್ ಅಂತ ಹೇಳ್ಬೋದು. 1982ರಿಂದ ನಾನು ಅವರ ಜರ್ನಿನ ನೋಡ್ತಾ ಬಂದಿದ್ದೀನಿ. ಆಲ್ವೇಸ್ ಐ ವಾಸ್ ಅ ಫ್ಯಾನ್. ನಾನು ಅವ್ರನ್ನ ಅನೇಕ ಸರಿ ಪ್ರಶ್ನೆ ಕೇಳ್ತಿದ್ದೆ. ಅವರಿಗೆ ಥಿಯೇಟರ್ ಬ್ಯಾಕ್ಗ್ರೌಂಡ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ ಆ ಕಾರಣದಿಂದ ಇವತ್ತು ಕನ್ನಡ ಇಂಡಿಯನ್ ಸಿನಿಮಾಗೆ ಒಂದು ಬ್ರಿಡ್ಜ್ ಫಿಲ್ಮ್ ಅಂದರೆ ಏನು ಅಂತ ಅರ್ಥ ಮಾಡಿ ಮತ್ತು ಅದರ ಸಿಗ್ನೇಚರ್ ಹಾಕಿದರು. ಆ ಬ್ರಿಡ್ಜ್ ಸಿನಿಮಾ ಶುರುವಾಗಿದೆ ಬಣ್ಣಸಾರಿಂದ. ಆ ಥರದ್ದೊಂದು ಟ್ರೆಂಡ್ ಸ್ಟಾರ್ಟ್ ಆದಾಗ ನಾವು ಆ ಥರ ಒಬ್ಬ ಫಿಲ್ಮ್ ಮೇಕರ್ ಆಗಬೇಕು ಅನ್ನೋ ಆಸೆ ನಮಗೂ ಬಂತು. ಯೂಶಲಿ ಕಮರ್ಷಿಯಲ್ ಸಿನಿಮಾ ಸರ್ಕ್ಯೂಟ್ನಲ್ಲಿ ಈ ಬ್ರಿಡ್ಜ್ ಸಿನಿಮಾ ಮಾಡೋದಿದೆಯಲ್ಲ ಸ್ವಲ್ಪ ಕಷ್ಟವಾದ ಕೆಲಸ. ಕಮರ್ಷಿಯಲ್ ಆಗೂ ವಿನ್ ಆಗಬೇಕು, ಮನೋರಂಜನೆಯೂ ಇರಬೇಕು, ಅಟ್ ದ ಸೇಮ್ ಟೈಮ್ ಆರ್ಟಿಸ್ಟಿಕ್ ಎಕ್ಸಲೆನ್ಸ್ ಇರಬೇಕು ಅನ್ನೋ ಎರಡೂ ಯೋಚನೆಯಲ್ಲಿ ಮಾಡುವಂಥದ್ದು ಇದೆಯಲ್ಲ, ಅದು ತುಂಬ ಕಷ್ಟ. ಆ ಥರದ್ದು ಒಂದು ಕಷ್ಟವಾದ ಕೆಲಸನ ಭರಣ ಸರ್ ಸ್ಟಾರ್ಟ್ ಮಾಡಿದ್ರು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ. ಅಂಥ ಒಂದು ಲೆಜೆಂಡ್ ಇವತ್ತು ನಿಮಗೆ, ನಿಮ್ಮೆಲ್ಲರಿಗೂ ಪಾಠ ಮಾಡಿ ನಿಮ್ಮ ಮೊದಲನೇ ಹೆಜ್ಜೆ ಇಟ್ಟು ನೀವು ಇಲ್ಲಿಂದ ಮುಂದಕ್ಕೆ ಅವರ ಲೆಗಸಿನ ಮುಂದೆ ತಗೊಂಡು ಹೋಗ್ತೀರ ಅಂತ ನನ್ನ ನಂಬಿಕೆ. ಮತ್ತೊಂದೇನಂತಂದರೆ ಈ ಥರ ಒಂದು ಲೆಗಸಿ ಹಿಂದೆ ಎಷ್ಟೋ ಜನ ಆ್ಯಕ್ಟರ್ಗಳು ಅವ್ರ ಸ್ಕೂಲಿಂದ ಹೊರಟಿದ್ದಾರೆ. ಈ ಒಂದು ಶಾರ್ಟ್ ಡ್ಯೂರೇಷನಲ್ಲಿ ಅವ್ರು ನಿಮಗೆ ಕಲಿಸಿದ ಪಾಠ ಏನಿದೆ ಅದು ಒಂದು ದೊಡ್ಡ ಯೂನಿವರ್ಸಿಟಿಯಲ್ಲಿ ಕಲಿಯುವಂಥದ್ದೇನೆ ನನ್ನ ಪ್ರಕಾರ. ರೀಸೆಂಟಾಗಿ ನಾನು ಅವ್ರನ್ನ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದೆ ಅಂತ ಹೇಳ್ತಾರೆ. ಬಟ್ ಐ ವಾಸ್ ಅ ಸ್ಟೂಡೆಂಟ್, ಐ ವಾಸ್ ಆಲ್ವೇಸ್ ಅ ಸ್ಟೂಡೆಂಟ್. ಕಾರಣ ಯಾಕೆ ಅಂತಂದರೆ
ನಾನೊಂದು ಕತೆ ಹೇಳಿದಾಗ ಅವರು ತುಂಬ ಖುಷಿಯಿಂದ ಒಪ್ಕೊಂಡ್ರು. ಮತ್ತು ಆ ಸಿನಿಮಾನ ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ನಾನು ಅಂದುಕೊಂಡಿಲ್ಲ. ನಾನು ಅವರಿಗೆ ಹೇಳಿದ ಕತೆ ಸನ್ನಿವೇಶದಲ್ಲಿ ಆ ಪಾತ್ರದೊಳಗೆ ಅವರಿದ್ರು. ಒಂದು ದಿನ ನನಗೆ ಅವರು ಸೆಟ್ಟಲ್ಲಿ ಆ ಶಾಟ್ ಆ ಥರ ತೊಗೊಳ್ಳೋಣ, ಈ ಥರ ತೊಗೊಳ್ಳೋಣ ಅಂತ ಅವರು ಡೈರೆಕ್ಟರ್ ಆಗಲೇ ಇಲ್ಲ. ಆ ಶೂಟಿಂಗಲ್ಲಿ ಅವರು ಸಿನ್ಸಿಯರ್ ಆ್ಯಕ್ಟರ್ ಆಗಿದ್ದರು. ಒಬ್ಬ ಸೀರಿಯಸ್ ಆ್ಯಕ್ಟರ್ಗೆ ಬೇಕಾಗಿದ್ದ ಎಲ್ಲ ಕ್ವಾಲಿಟೀಸ್ ಅದರಲ್ಲಿತ್ತು. ಆ್ಯಕ್ಟ್ ಮಾಡಬೇಕಾದ್ರೆ ಈ ವಾಸ್ ಓನ್ಲಿ ಆ್ಯನ್ ಆ್ಯಕ್ಟರ್ ಆ್ಯಂಡ್ ಈ ವಾಸ್ ಓನ್ಲಿ ಆ ಪಾತ್ರದೊಳಗಿದ್ರು. ಈ ಡಿಡ್ಂಟ್ ಬಿಕಮ್ ಅನ್ ಆ್ಯಕ್ಟರ್ ದೋ ಈಸ್ ಅ ಇಂಟರ್ನ್ಯಾಷನಲ್ ಫೇಮ್ ಡೈರೆಕ್ಟರ್. ನನಗೆ ಅವರು ಡೈರೆಕ್ಟ್ ಮಾಡ್ಬೋದಾಗಿತ್ತು, ಹಾಗೆ ಮಾಡು ಹೀಗೆ ಮಾಡು ಅಂತ. ಹಿ ನೆವರ್ ಡಿಡ್ ಇಟ್. ಈ ಗೇಮ್ ಫುಲ್ ಆಫ್ ಫ್ರೀಡಮ್. ಸೊ ಆ ಥರದ್ದು ಒಂದು ಏನಂತೀರಿ ಒಳ್ಳೆ ಬ್ಯೂಟಿಫುಲ್ ಜರ್ನಿನ ಅವ್ರ ಜೊತೆ ಟ್ರಾವೆಲ್ ಮಾಡಿ ಭಾಷೆ ಬರದೇ ಇರುವ ಕಾಶ್ಮೀರಿ ಭಾಷೆಯಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಅಂತಂದರೆ ಇಮ್ಯಾಜಿನ್. ಕಾಶ್ಮೀರಿ ವರ್ಡ್ ಕೂಡ ಗೊತ್ತಿಲ್ಲ ಅವ್ರಿಗೆ, ಏನು ವರ್ಡ್ ಕೂಡ ಗೊತ್ತಿರಲಿಲ್ಲ ಅವರಿಗೆ. ಅಂಥ ಅದ್ಭುತ ಪಾತ್ರನ ಮಾಡಿದ್ದಾರೆ. ಮೋಸ್ಟ್ಲಿ ಗೊತ್ತಿಲ್ಲ ಎಷ್ಟು ಇಂಟರ್ನ್ಯಾಷನಲ್ ಅವಾರ್ಡ್ಗಳು ಬರುವ ಸಾಧ್ಯತೆ ಇದೆಯೋ ಗೊತ್ತಿಲ್ಲ ಸಮಯ. ಮತ್ತೆ ಆ ಸಿನಿಮಾ ನೋಡಿದವರು ಕಣ್ಣೀರು ಹಾಕ್ತೇವೆ ಇಲ್ಲ. ಯಾಕೆ ಅಂತಂದರೆ ಅಂಥ ಮನಸ್ಸು ಹಿಡಿಯುವಂಥ ಅದ್ಭುತ ಪಾತ್ರ ಮಾಡಿದ್ದಾರೆ. ಇದು ನಾಟ್ ಓನ್ಲಿ ಇನ್ ಕಾಶ್ಮೀರಿ, ಇದು ಬೈಲಿಂಗ್ವಲ್ 2 ಭಾಷೆಯಲ್ಲಿ ಮಾಡಿದ್ದೀವಿ, ಕನ್ನಡದಲ್ಲೂ ಮಾಡಿದ್ದೀವಿ. ಫಸ್ಟು ಕನ್ನಡದಲ್ಲಿ ರಿಲೀಸ್ ಮಾಡ್ತೀವಿ. ಸೊ ಅಂಥ ಲೆಜೆಂಡ್ ಜೊತೆ ವರ್ಕ್ ಮಾಡಿದ ನಾನು ಸ್ಟೂಡೆಂಟ್ ಅಂತ ಹೇಳ್ಬೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಟೂಡೆಂಟ್ ಅಂತ. ಈಗ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನಾನು ಕೊನೆಯ ಒಬ್ಬ ಸ್ಟೂಡೆಂಟ್ ಅಂತ ಹೇಳ್ತಿರ್ತಾರೆ. ಯಾರು ಯಾವಾಗಲೂ ಕಲಿತಾನೆ ಇರ್ತಾರೋ ವಿ ಕ್ಯಾನ್ ಆಲ್ವೇಸ್ ಕೀಪ್ ಡೂಯಿಂಗ್ ಸಮಥಿಂಗ್ ನ್ಯೂ ವಿಲ್ ಬಿ ಇವಾಲ್ವ್. ಇದು ನನ್ನ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಇಂಥ ಒಬ್ಬ ಲೆಜೆಂಡ್ ಜೊತೆಗೆ ನಾನು ಕೆಲಸ ಮಾಡೋ ಯೋಗ ನನಗೆ ಅಟ್ಲೀಸ್ಟ್ ಇಷ್ಟು ವರ್ಷ ಆದ್ಮೇಲಾದ್ರೂ ನನಗೆ ಸಿಗ್ತಲ್ಲ ಅಂತ. ನಾನು ಅವರ ನಾನು ನೋಡಿದ ಮೊದಲನೇ ಸಿನಿಮಾ ಆಕ್ಸಿಡೆಂಟ್ ಆದರೂ ಅವತ್ತಿನಿಂದ ಇವತ್ತಿನವರೆಗೂ ಆ ಕಣ್ಣುಗಳು ಮತ್ತು ಅವರನ್ನು ನೋಡಿದ್ರೆ ಇವ್ರನ್ನ ಹೆಂಗಾದರೂ ಮಾಡಿ ಯಾವುದಾದ್ರೂ ಒಂದು ಸಿನಿಮಾದಲ್ಲಿ ನಾವು ಇವ್ರನ್ನ ಬಳಸ್ಕೋಬೇಕಲ್ಲ ಅನ್ನೋ ಆಸೆ ತುಂಬ ವರ್ಷಗಳಿಂದ ಕಾಡ್ತಾ ಇತ್ತು ನನಗೆ. ಅದೊಂದು ಅವಕಾಶ ಸಿಕ್ತು ನನಗೆ. ಯಾವಾಗಲೂ ಅದೊಂದೇ ಪಾತ್ರ ನನಗೆ ತುಂಬ ಕಣ್ಣು ಮುಂದೆ ಬಂದು ನಿಲ್ಲೋದು. ಆದರೆ ಈ ಸಿನಿಮಾದಲ್ಲಿ ಅವರು ಆ್ಯಕ್ಟೇ ಮಾಡಿಲ್ಲ, ಅಷ್ಟು ಸಹಜವಾಗಿ ಆ ಪಾತ್ರದೊಳಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಆ ಥರದ್ದು ಒಂದು ಅವಕಾಶ ಕೊಟ್ಟ ನನಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ ಅಂತ. ಜೊತೆಗೆ ಈಗ ತಾನೇ ಸರ್ ಕೇಳ್ತಿದ್ದೆ ನಾನು, ಯಾಕೆ ನೀವು ಟೆಕ್ನಿಕಲ್ ಕೋರ್ಸ್ ಮಾಡಬಾರ್ದು ಅಂತ ಹೇಳಿ. ಯಾಕಂದರೆ ಇಲ್ಲಿ ನಿಮ್ಮನ್ನು ನೋಡಿದ ಮೇಲೆ ನಿಮ್ಮ ಶಿಸ್ತು, ಯಾಕಂದರೆ ಬೇರೆ ಕಡೆನೂ ನಾನು ಪಾಠ ಮಾಡೋಕ್ಕೆ ಹೋಗ್ತೀನಿ. ಟೆಂಟ್ಸ್ ನಮಗೂ ಆಗಾಗ ಮತ್ತು ಬೇರೆ ಕುವೆಂಪು ಯೂನಿವರ್ಸಿಟಿಗೆ ಹೋಗ್ತಿರ್ತೀವಿ, ಬೇರೆ ಬೇರೆ ಯೂನಿವರ್ಸಿಟಿಗೂ ಪಾಠ ಮಾಡ್ತೀನಿ. ಟೆಕ್ನಿಕಲ್ ಕೋರ್ಸ್ ಆಗಿರುತ್ತೆ ಪ್ಯೂರ್ಲಿ. ಬಟ್ ಅಲ್ಲಿ ಐ ಡೋಂಟ್ ವಾಂಟ್ ಟು ಕಂಪೇರ್ ಇಟ್, ಅದು ಸರಿ ಇದು ತಪ್ಪು ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ನಿಮ್ಮ ಮೊದಲ ಹೆಜ್ಜೆ ನೋಡಿದ ಮೇಲೆ ನಿಮ್ಮ ಶಿಸ್ತು ನೋಡಿದರೆ ತುಂಬ ಖುಷಿ ಆಯಿತು. ಕಾರಣ ಅವರ ಒಂದು ಸಿಗ್ನೇಚರ್ ಏನಿದೆ ಅದು ನಿಮ್ಮಲ್ಲಿ ಕಂಡೆ ನಾನು. ಕಲರಿ ಪಾಯಿಂಟ್ ಹೇಳಿದ್ರು ಇಷ್ಟೇ ದಿನಗಳಲ್ಲಿ, ಅಂದರೆ ಬಾಡಿ ಬೆಂಡ್ ಆಗಿ ನೀವು ಒಂದು ಬೇರೆ ಬೇರೆ ಪೋಸ್ಟರ್ ತೊಗೊಳ್ಬೇಕಾದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಇದು ಕೇರಳದವ್ರಿಗೆ ಮಾತ್ರ ಸೀಮಿತ ಅಂತ ಅಂದ್ಕೊಳ್ತೀವಿ, ಆದರೆ ನೀವು ಮಾಡಿ ತೋರಿಸಿದ್ರಿ ಅನ್ನೋದು ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ನೋಡಿ, ಗೂಸ್ ಬಂಪ್ಸ್. ತುಂಬಾ ಖುಷಿ ಆಯಿತು. ಇಟ್ ಇಸ್ ಒನ್ ಆಫ್ ದಿ ಏನಂತೀರಿ ಆರ್ಟ್ ವಿಚ್ ಅನ್ ಆ್ಯಕ್ಟರ್ ನೀಡ್ಸ್ ಆ್ಯಕ್ಚುಲಿ. ನಿಮ್ಮ ಬಾಡಿ ದೇಹ ಎಷ್ಟು ದಣಿಸ್ತಿರೋ ಅಷ್ಟು ನೀವು ಬ್ಯೂಟಿಫುಲ್ ಆಗಿ ಎಲ್ಲ ರೀತಿಯೂ ನಿಮ್ಮ ವಾಯ್ಸ್ ಕಲ್ಚರೇ ಆಗ್ಬೋದು, ಮತ್ತೊಂದು ಆಗ್ಬೋದು, ಎಲ್ಲವೂ ನೀವು ಅದ್ಭುತವಾಗಿ ಇವತ್ತು ಒಂದು ಸಣ್ಣ ಕಡಿಮೆ ಸಮಯದಲ್ಲಿ ನೀವು ಅದ್ಭುತ ಪ್ರದರ್ಶನ ಮಾಡಿದ್ದೀರಿ. ನಿಮ್ಮ ಮುಂದೆ ಒಂದು ಯೂಶಿನ ಮತ್ತೊಂದು ಸಣ್ಣ ವಿಷಯ ಹೇಳಬೇಕು ಅಂತ ನಾನು ಬಯಸ್ತೆ. ಒಂದು ಕಾಲದಲ್ಲಿ ನಾವು ಟೆಲಿವಿಷನ್ ಸೀರಿಯಲ್ಲೇ ಆಗಲಿ ಸಿನಿಮಾಗಳಾಗಲಿ ನಾವೆಲ್ಲ ಸ್ನೇಹಿತರು ಯಾವುದೇ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರು ಆ್ಯಕ್ಟರ್ನ ಹುಡುಕುವ ಪ್ರಕ್ರಿಯೆ ಹೇಗಿತ್ತು ಅಂತಂದರೆ, ಥಿಯೇಟ್ರಲ್ಲಿ ಯಾರಿದ್ದಾರೋ ಫಸ್ಟ್ ಅವ್ರನ್ನ ಕರಿ ಅಂತ ಹೇಳ್ತಿದ್ವಿ. ಕಾರಣ ಯಾಕೆಂತಂದರೆ ಭಾಷೆ ಮಿಕ್ಕ ಎಲ್ಲ ಡಿಸಿಪ್ಲಿನು ಕರೆಕ್ಟಾಗಿರುತ್ತೆ ಅಂತ. ಗಂಟೆಗಟ್ಟಲೆ ಪೇಜ್ಗಟ್ಟಲೆ ಕೊಟ್ಟರು ಅವರು ಡೈಲಾಗ್ ಹೇಳ್ತಾರೆ ಎನ್ನುವ ನಂಬಿಕೆ ಮತ್ತು ನಮಗೆ ಶ್ರಮ ಇರೋದಿಲ್ಲ. ಕಾರಣ ಆಗ ಫಿಲ್ಮ್ ರೀಲ್ಗಳು ಕಾಸ್ಟ್ಲಿ ಇರ್ತಿತ್ತು. ಸೊ ನಾವು ಆ್ಯಕ್ಟರ್, ಡೈರೆಕ್ಟರ್ಸು ಮತ್ತು ಸಿನಿಮಾಟೋಗ್ರಾಫರ್ಸ್ ಅಂಡ್ ಪ್ರೊಡ್ಯೂಸರ್ಸ್ ಎಲ್ಲರೂ ಬೆಟ್ ಮಾಡ್ತಿದ್ದು ಥಿಯೇಟರ್ ಆ್ಯಕ್ಟರ್ಸ್ನ. ಇವತ್ತು ನಾವು ದಿಗ್ಗಜರು ಯಾರ್ಯಾರು ಇದ್ದಾರೆ ನಮ್ಮ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಎಲ್ಲ ತುಂಬ ಜನ ಥಿಯೇಟ್ರಿಂದ ಹೋದವ್ರೆ. ಹಾಗಾಗಿ
ದಿಸ್ ದ ಫಸ್ಟ್ ಸ್ಕೂಲ್. ಥಿಯೇಟ್ರಿಂದ ಬಂದವರು ಎಲ್ಲಿ ಬೇಕಾದ್ರೂ ಗೆಲ್ತಾರೆ, ಇಲ್ಲಿ ಸಲ್ಲುವವರು ಎಲ್ಲೆಲ್ಲೂ ಸಲ್ತಾರೆ. ಸೊ ಥಿಯೇಟ್ರು, ಟೆಲಿವಿಷನ್ ಅನ್ನೋದು, ಟೆಲಿವಿಷನ್ ಇಟ್ಸ್ ಬಿಕಮ್ ಅ ಫ್ಯಾಷನ್ ನಾವು. ಆದರೆ ಥಿಯೇಟ್ರಲ್ಲಿ ಪರಿಣಿತರಾದವರು ಇಲ್ಲಿ ಯಾವ ಉದ್ದಕ್ಕೆ ಬೇಕಾದ್ರೂ ಹೋಗಿ ಜಯಿಸ್ಕೊಂಡು ಬರ್ತಾರೆ. ಇದು ನನ್ನ ಸಣ್ಣ ಸೀಕ್ರೆಟ್ ಅಂತ ಹೇಳ್ಬೋದು, ಬಟ್ ಇದು ರಿಯಾಲಿಟಿ ಕೂಡ. ಸೊ ಥಿಯೇಟ್ರಲ್ಲಿ ಗೆದ್ದವರು ಎಲ್ಲಿ ಬೇಕಾದ್ರೂ ಗೆಲ್ತಾರೆ ಅಂತ. ಯು ಹ್ಯಾವ್ ಮೇಡ್ ಅ ರೈಟ್ ಚಾಯ್ಸ್ ಕಮಿಂಗ್ ಹಿಯರ್. ಒನ್ಸ್ ಅಗೇನ್ ಐ ವಿಶ್ ಯು ಆಲ್ ಲಕ್, ಗುಡ್ ಲಕ್. ಥ್ಯಾಂಕ್ ಯು. ಹಾಂ ಸರ್.